ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತಾ ಗೌಡ. ಈ ದಿನದ ಜಾತಕ ಫಲ ಸಂಚಿಕೆಯಲ್ಲಿ ಈ ದಿನದ ಪಂಚಾಂಗದ ವಿಶೇಷತೆ ಜೊತೆಗೆ ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರ, ಪರಿಹಾರ ಹಾಗೆ 12 ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀವಿ. ಮೊದಲಿಗೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನದ ಪಂಚಾಂಗದ ವಿಶೇಷತೆ ಹಾಗೆ ಮಾಸದ ಕೊನೆಯ ದಿನ ಇದು ಯಾವ ರೀತಿಯ ಒಂದು ವಿಶೇಷತೆಗಳನ್ನು ಹೊತ್ತು ತಂದಿದೆ ತಿಳಿಸ್ಕೊಡೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವೃತ್ಮ ಪುನರ್ಜನ್ಮನ ಆತ್ಮೇತಿ ಆತ್ಮವಿದಾಂ ಕೃತುಶ್ಚಿಗೆ ಜತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಪಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದತಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಕು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಬುಧವಾರವಾಗಿರ್ತಕ್ಕಂಥದ್ದು. ಅಮಾವಾಸ್ಯೆ ತಿಥಿ, ಭರಣಿ ನಕ್ಷತ್ರ. ಈ ದಿವಸ ಅಮಾವಾಸ್ಯೆಯನ್ನು ಈ ಕೃಷ್ಣ ಪಕ್ಷದ ತುದಿ, ಶಿಖರ ಸ್ಥಾನ ಅಂತ ಕರೀತಾರೆ. ಅಮಾವಾಸ್ಯೆಯಲ್ಲಿ ಪಿತೃದೇವತೆಗಳ ಆರಾಧನೆಯನ್ನು ಮಾಡಬೇಕು. ಕೃಷ್ಣ ಪಕ್ಷ ಇರೋದೇ ಪಿತೃಗಳ ಆರಾಧನೆಗೆ ಅಂತ. ಅಮಾವಾಸ್ಯೆ ದಿ ಬೆಸ್ಟ್ ಡೇ. ಯಾಕಾಗಿ ಅಂತಂದರೆ ಪೂರ್ವರ ಆಗಿ ಹೋದವರನ್ನು ಸ್ಮರಿಸಿಕೊಳ್ಳಲಿಕ್ಕೆ, ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಕಾರಣದಿಂದಾಗಿ ಅವರಿಗೆ ತರ್ಪಣಾದಿಗಳನ್ನು ಬಿಡ್ತಕ್ಕಂಥದ್ದು, ದಾನಾದಿಗಳನ್ನು ಮಾಡ್ತಕ್ಕಂಥದ್ದು, ಶ್ರಾದ್ದಾದಿಗಳನ್ನು ನೆರವೇರಿಸ್ತಕ್ಕಂಥದ್ದು ಎಲ್ಲ ಇದೆ. ಅಮಾವಾಸ್ಯೆ ಮಾಡಬೇಕು ಅಂತಿದೆ. ಇದು ಪ್ರಶಸ್ತ. ಮತ್ತು ಭರಣಿ ನಕ್ಷತ್ರ ಇದೆಯಲ್ಲ, ಇದು ಯಮನ ನಕ್ಷತ್ರ. ಹೀಗಾಗಿ ಪಿತೃದೇವತೆಗಳು ಯಾರ ಅಧೀನದಲ್ಲಿದ್ದಾರೆ ಅಂದರೆ ಯಮನ ಅಧೀನದಲ್ಲಿರ್ತಾರೆ. ಹೀಗಾಗಿ ಯಮನ ನಕ್ಷತ್ರದ ದಿವಸ ಪಿತೃಗಳ ಸ್ಮರಣೆ ಮಾಡ್ತಕ್ಕಂಥದ್ದು ತುಂಬ 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 ಉತ್ಕೃಷ್ಟವಾದದ್ದು. ಅದು ಎಷ್ಟೋ ವಿಶಿಷ್ಟವಾದ ಫಲವನ್ನು ತಂದುಕೊಡುತ್ತೆ ಅಂತ. ಒಂದು ಅರ್ಥದಲ್ಲಿ ಅಮಾವಾಸ್ಯೆ ನೋಡಿ ತುಂಬ ಉಪಕಾರಿಯಾಗಿದೆ. ಪಿತೃಗಳನ್ನು ಸ್ಮರಿಸಿಕೊಳ್ಳಲಿಕ್ಕೆ, ಅವರಿಂದ ಆಶೀರ್ವಾದವನ್ನು, ಅನುಗ್ರಹವನ್ನು ಪಡೀಲಿಕ್ಕೆ ಒಂದು ಸಾಕಾರವಾಗಿದೆ ಅಮಾವಾಸ್ಯೆ. ಅಮಾವಾಸ್ಯೆ ವರ್ಜ್ಯ ಅಂತಲ್ಲ. ಆದರೆ ಅಮಾವಾಸ್ಯೆಗೆ ಇನ್ನೊಂದು ಫಲವನ್ನು ಹೇಳಿದೆ. ಇದನ್ನು ಕುಹು ಅಂತ ಕರೀತಾರೆ. ಯಾವುದಾದ್ರೂ ಒಂದು ಮಗು ಹುಟ್ಟಿದ್ರೆ ಆಗಿ ಹೋದವರ ಕೃಪೆಗಾಗಿ ಒಳ್ಳೆಯದು. ಅಕಸ್ಮಾತ್ ಈ ದಿವಸ ಒಂದು ಮಗು ಹುಟ್ಟಿದ್ರೆ ಒಂದು ಶಾಂತಿಯನ್ನು ಹೇಳಿದೆ. ಶಾಸ್ತ್ರದಲ್ಲಿ ಹೇಳ್ತಾರೆ, ಸಾದೃಷ್ಟೇಂದು ಸಿನಿವಾಲಿ ಸಾನಷ್ಟೇಂದು ಕಲಾಕುಹು ಅಂತ. ಚತುರ್ದಶಿ ದಿವಸ ಚಂದ್ರನ ದರ್ಶನ ಕಿಂಚಿತ್ ಇತ್ತು ಅಂದರೆ ಅದನ್ನು ಸಿನಿವಾಲಿ ಅಂತ ಕರೀತಾರೆ. ಇನ್ನು ಅಮಾವಾಸ್ಯೆ ದಿವಸ ಚಂದ್ರ ದರ್ಶನವೇ ಇರುವುದಿಲ್ಲ. ಹಾಗಂತ ಚಂದ್ರ ಇಲ್ಲ ಅಂತಲ್ಲ, ಚಂದ್ರ ಬೇರೆ ಭಾಗದಲ್ಲಿದ್ದಾನೆ. ನಮಗೆ ಅದರ ಪೂರ್ಣ ವೃತ್ತದ ಕಾಣಿಸೋದಿಲ್ಲ. ಆ ನೆರಳು ಅದು ಕಪ್ಪಾಗಿರುತ್ತೆ. ಅದನ್ನೇ ಅಮಾವಾಸ್ಯೆ ಅಂತ ಕರೀತಾರೆ. ಇದು ಕುಹು ಅಂತ ಕರೀತಾರೆ. ಈ ಸಿನಿವಾಲಿ ಹಾಗೂ ಕುಹು ಎರಡಕ್ಕೂ ಶಾಂತಿಂ ಕುರಿಯಾದ ವಿಚಕ್ಷಣ ಅಂತ ಹೇಳುತ್ತೆ. ಇದು ಶಾಂತಿ ಮಾಡಿಸ್ಬೇಕು ಅಂತ. ಹೀಗಾಗಿ ಈ ದಿವಸ ಯಾವುದಾದ್ರು ಒಂದು ಮಗು ಹುಟ್ಟಿದ್ರೆ ಅದಕ್ಕೆ ಅಮಾವಾಸ್ಯೆ ಜನನ ಶಾಂತಿಯನ್ನು ಮಾಡಿಸ್ಬೇಕು. ಮತ್ತು ಈ ಭರಣಿ ನಕ್ಷತ್ರ ಜನನ ಶಾಂತಿಯೂ ಹೇಳಿದೆ. ಅದನ್ನು ಎಲ್ಲ ನಕ್ಷತ್ರಗಳಿಗೂ ಶಾಂತಿ ಹೇಳಿದೆ. ಒಳ್ಳೆಯದು, ಶಾಂತಿ ಮಾಡಿಸೋದ್ರಿಂದಾಗಿ ಒಂದು ಅನುಗ್ರಹ ಉಂಟಾಗುತ್ತೆ ಅಂತ. ಯಾರು ಯಾವುದನ್ನು ಮಾಡಿಸಬೇಕು ಗಮನಿಸಿ. ಅಂತೂ ಪಿತೃದೇವತೆಗಳ ಆರಾಧನೆ ತಪ್ಪದೆ ಮಾಡಿ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.